ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ2 ಆರೋಪಿಯಾಗಿರುವಂಥ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಇಷ್ಟು ದಿನ ಎಲ್ಲೂ ಮಾತನಾಡದಂತಹ ನಟರೊಬ್ಬರು ಇವತ್ತು ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ರಮೇಶ್ ಅರವಿಂದ್ ನಟ ಕಲಾವಿದ ದರ್ಶನ್ ಬಗ್ಗೆ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನೆಲ್ಲೂ ಇಷ್ಟು ದಿನ ದರ್ಶನ್ ಬಗ್ಗೆ ಮಾತಾಡಿರಲಿಲ್ಲ. ದರ್ಶನ್ ಅಂದಾಕ್ಷಣ ಸೂಪರ್ ಸ್ಟಾರ್ ದರ್ಶನ್ ನೆನಪಾಗ್ತಾರೆ. ವೀಕೆಂಡ್ ವಿತ್ ರಮೇಶ್ ವೇದಿಕೆ ಮೇಲೆ ಕೂತಿದ್ದಂಥ ದರ್ಶನ್ ಅವರೇ ನನಗೆ ನೆನಪಾಗುತ್ತೆ. ಇಂಥ ಸಮಸ್ಯೆಯಲ್ಲಿ ಪ್ರಕರಣದಲ್ಲಿ ನೋಡ್ತಾ ಇದ್ದೀವಿ. ದರ್ಶನ್ ಹೊರಗೆ ಬಂದು ಹಳೆ ಸೂಪರ್ ಸ್ಟಾರ್ ಆಗಬೇಕು, ಬದಲಾದ ದರ್ಶನ್ರನ್ನ ನೋಡಬೇಕು ಅಂತ ರಮೇಶ್ ಅರವಿಂದ್ ಅವರು ಹೇಳಿದ್ದಾರೆ. ಫಸ್ಟ್ ರಿಯಾಕ್ಷನ್ ಅದು ನೋಡ್ಕೊಂಬನ್ನಿ. ದರ್ಶನ್ ಬಗ್ಗೆ ನೆಕ್ಸ್ಟ್ ದಿನ ಮಾತಾಡಿಲ್ಲ. ಓಕೆ, ಎಲ್ಲರೂ ಇಲ್ಲಿ ಬಂದಿದ್ದೀರಾ. ನಾನು ಯೂಶಲಿ ಈ ಥರ ವಿಷಯ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಬಟ್ ಎನಿವೆ ಇಲ್ಲಿ 3 ದರ್ಶನ್ ಇದ್ದಾರೆ. ಒಬ್ರು ನೆನ್ನೆ ದರ್ಶನ್ ಅಂದ್ರೆ ನಮ್ಗೆ ಬಹಳ ಮಜಾ ಕೊಟ್ಟಂತಹ ಸೂಪರ್ ಸ್ಟಾರ್. ಅವರ ಚಿತ್ರಗಳು ಫ್ಯಾಂಟಾಸ್ಟಿಕ್ ದರ್ಶನ್. ವೀಕೆಂಡ್ ರಮೇಶ್ ಚೇರಲ್ಲಿ ಕೂತು ಆ ದರ್ಶನ್ ಅವರು ನೆನ್ನೆ ದರ್ಶನ್ ಒಬ್ಬರಿದ್ದಾರೆ. ಇವತ್ತಿನ ದರ್ಶನ್ ಒಬ್ಬರಿದ್ದಾರೆ. ನಮ್ಮೆಲ್ಲರೂ ಸ್ವಲ್ಪ ಬೇಜಾರಾಗಿದೆ. ಈ ಘಟನೆಯಿಂದ ಒಂದು ದೊಡ್ಡ ತಪ್ಪಾಗಿದೆ. ಆ ತಪ್ಪಿಗೆ ಆಗ್ಬೇಕಾದ ಶಿಕ್ಷೆ, ಆ ತಪ್ಪನ್ನ ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು. ಕಾನೂನು ಅದಾಗಲಿ. ಬಟ್ ಇದೆಲ್ಲದಕ್ಕಿಂತ ಇನ್ನೊಬ್ಬ ದರ್ಶನ್ ಇದ್ದಾರೆ. ಅವರು ನಾಳೆಯ ದರ್ಶನ್. ಆ ನಾಳೆಯ ದರ್ಶನ್ ಇದ್ದಾರಲ್ಲ, ಓಕೆ, ಈ ಸಮಸ್ಯೆಯಿಂದ ಹೊರಬಂದಾಗ, ಅದಕ್ಕೆ ಶಿಕ್ಷೆ ಇದ್ದರೆ ಅನುಭವಿಸಿ ಹೊರಗೆ ಬಂದಾಗ ಆ ನಾಳೆಯ ದರ್ಶನ್ ಏನ್ ಮಾಡ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಲೈಫಲ್ಲಿ ನಾನು ಮುಂಚೆನೇ ಹೇಳಿದ್ದೀನಿ, ನೋ ಯೂ ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆಯಲ್ಲಿ ಮಾತ್ರ. ಲೈಫಲ್ಲಿ ಆ ಬೋರ್ಡ್ ಇಲ್ಲ. ಲೈಫಲ್ಲಿ ಯಾವ ಬೇಕಾದ್ರೆ ಯೂ ಟರ್ನ್ ಮಾಡಿ ನೀವು ಏನು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ತಪ್ಪಿಗೆ ಆಗಬೇಕಾದ ಶಿಕ್ಷೆ ಹಾಗೆ ಆಗುತ್ತೆ. ಅದು ನಿಯಮ ಕೂಡ, ದಟ್ ಇಸ್ ಟ್ರೂ. ಬಟ್ ಇದೆಲ್ಲ ಆದಮೇಲೆ ಒಂದು ಚಾನ್ಸ್ ಇದೆ ಟು ಕರೆಕ್ಟ್ ನೀನು ಆ ಒರಿಜಿನಲ್ ನೆನ್ನೆಯ ದರ್ಶನ ಮತ್ತೆ ನಮ್ಮ ಮನಸ್ಸಲ್ಲಿ ವಾಪಸ್ ಬರೋದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ2 ಆರೋಪಿಯಾಗಿರುವಂಥ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಇಷ್ಟು ದಿನ ಎಲ್ಲೂ ಮಾತನಾಡದಂತಹ ನಟರೊಬ್ಬರು ಇವತ್ತು ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ರಮೇಶ್ ಅರವಿಂದ್ ನಟ ಕಲಾವಿದ ದರ್ಶನ್ ಬಗ್ಗೆ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನೆಲ್ಲೂ ಇಷ್ಟು ದಿನ ದರ್ಶನ್ ಬಗ್ಗೆ ಮಾತಾಡಿರಲಿಲ್ಲ. ದರ್ಶನ್ ಅಂದಾಕ್ಷಣ ಸೂಪರ್ ಸ್ಟಾರ್ ದರ್ಶನ್ ನೆನಪಾಗ್ತಾರೆ. ವೀಕೆಂಡ್ ವಿತ್ ರಮೇಶ್ ವೇದಿಕೆ ಮೇಲೆ ಕೂತಿದ್ದಂಥ ದರ್ಶನ್ ಅವರೇ ನನಗೆ ನೆನಪಾಗುತ್ತೆ. ಇಂಥ ಸಮಸ್ಯೆಯಲ್ಲಿ ಪ್ರಕರಣದಲ್ಲಿ ನೋಡ್ತಾ ಇದ್ದೀವಿ. ದರ್ಶನ್ ಹೊರಗೆ ಬಂದು ಹಳೆ ಸೂಪರ್ ಸ್ಟಾರ್ ಆಗಬೇಕು, ಬದಲಾದ ದರ್ಶನ್ರನ್ನ ನೋಡಬೇಕು ಅಂತ ರಮೇಶ್ ಅರವಿಂದ್ ಅವರು ಹೇಳಿದ್ದಾರೆ. ಫಸ್ಟ್ ರಿಯಾಕ್ಷನ್ ಅದು ನೋಡ್ಕೊಂಬನ್ನಿ. ದರ್ಶನ್ ಬಗ್ಗೆ ನೆಕ್ಸ್ಟ್ ದಿನ ಮಾತಾಡಿಲ್ಲ. ಓಕೆ, ಎಲ್ಲರೂ ಇಲ್ಲಿ ಬಂದಿದ್ದೀರಾ. ನಾನು ಯೂಶಲಿ ಈ ಥರ ವಿಷಯ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಬಟ್ ಎನಿವೆ ಇಲ್ಲಿ 3 ದರ್ಶನ್ ಇದ್ದಾರೆ. ಒಬ್ರು ನೆನ್ನೆ ದರ್ಶನ್ ಅಂದ್ರೆ ನಮ್ಗೆ ಬಹಳ ಮಜಾ ಕೊಟ್ಟಂತಹ ಸೂಪರ್ ಸ್ಟಾರ್. ಅವರ ಚಿತ್ರಗಳು ಫ್ಯಾಂಟಾಸ್ಟಿಕ್ ದರ್ಶನ್. ವೀಕೆಂಡ್ ರಮೇಶ್ ಚೇರಲ್ಲಿ ಕೂತು ಆ ದರ್ಶನ್ ಅವರು ನೆನ್ನೆಯ ದರ್ಶನ್ ಒಬ್ಬರಿದ್ದಾರೆ. ಇವತ್ತಿನ ದರ್ಶನ್ ಒಬ್ಬರಿದ್ದಾರೆ. ನಮ್ಮೆಲ್ಲರೂ ಸ್ವಲ್ಪ ಬೇಜಾರಾಗಿದೆ. ಈ ಘಟನೆಯಿಂದ ಒಂದು ದೊಡ್ಡ ತಪ್ಪಾಗಿದೆ. ಆ ತಪ್ಪಿಗೆ ಆಗ್ಬೇಕಾದ ಶಿಕ್ಷೆ, ಆ ತಪ್ಪನ್ನ ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು. ಕಾನೂನು ಅದಾಗಲಿ. ಬಟ್ ಇದೆಲ್ಲದಕ್ಕಿಂತ ಇನ್ನೊಬ್ಬ ದರ್ಶನ್ ಇದ್ದಾರೆ. ಅವರು ನಾಳೆಯ ದರ್ಶನ್. ಆ ನಾಳೆಯ ದರ್ಶನ್ ಇದ್ದಾರಲ್ಲ, ಓಕೆ, ಈ ಸಮಸ್ಯೆಯಿಂದ ಹೊರಬಂದಾಗ, ಅದಕ್ಕೆ ಶಿಕ್ಷೆ ಇದ್ದರೆ ಅನುಭವಿಸಿ ಹೊರಗೆ ಬಂದಾಗ ಆ ನಾಳೆಯ ದರ್ಶನ್ ಏನ್ ಮಾಡ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಲೈಫಲ್ಲಿ ನಾನು ಮುಂಚೆನೇ ಹೇಳಿದ್ದೀನಿ, ನೋ ಯೂ ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆಯಲ್ಲಿ ಮಾತ್ರ. ಲೈಫಲ್ಲಿ ಆ ಬೋರ್ಡ್ ಇಲ್ಲ. ಲೈಫಲ್ಲಿ ಯಾವ ಬೇಕಾದ್ರೆ ಯೂ ಟರ್ನ್ ಮಾಡಿ ನೀವು ಏನು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ತಪ್ಪಿಗೆ ಆಗಬೇಕಾದ ಶಿಕ್ಷೆ ಹಾಗೆ ಆಗುತ್ತೆ. ಅದು ನಿಯಮ ಕೂಡ, ದಟ್ ಇಸ್ ಟ್ರೂ. ಬಟ್ ಇದೆಲ್ಲ ಆದಮೇಲೆ ಒಂದು ಚಾನ್ಸ್ ಇದೆ ಟು ಕರೆಕ್ಟ್ ನೀನು ಆ ಒರಿಜಿನಲ್ ನೆನ್ನೆಯ ದರ್ಶನ ಮತ್ತೆ ನಮ್ಮ ಮನಸ್ಸಲ್ಲಿ ವಾಪಸ್ ಬರೋದು.